ಚೀಪ್ ಆ್ಯಂಡ್ ಬೆಸ್ಟ್ ಡ್ರಗ್ ರೂಪದಲ್ಲಿ ಟೈಡಾಲ್ ಅನ್ನುವಂಥ ಮಾತ್ರೆಯನ್ನು ಮಾರಾಟ ಮಾಡಲಾಗ್ತಾ ಇದೆ. ಟೈಡಾಲ್ಗೆ ಸೋತು ನಶೆಯಿಂದ ಯುವ ಜನತೆ ಹಾಳಾಗ್ತಾ ಇದೆ. ಪೊಲೀಸ್ ದಾಳಿ ವೇಳೆ ಟೈಡಾಲ್ ಅನ್ನುವಂತಹ ಮಾರಾಟದ ಜಾಲ ಈಗ ಬೆಳಕಿಗೆ ಬಂದಿದೆ. 4 ದಸ್ತಗಿರಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಾತ್ರೆಯನ್ನು ಸೀಸ್ ಮಾಡಲಾಗಿದೆ. ಪೇನ್ ಕಿಲ್ಲರ್ ಮಾತ್ರೆ ಏನಿದೆಯಲ್ಲ ಅದು ಡ್ರಗ್ಸ್ ಅದನ್ನು ಬಳಸಿಕೊಳ್ಳಲಾಗ್ತಾ ಇತ್ತು. ಯುವ ಜನತೆಗೆ ಅಂದರೆ ಪ್ರಮುಖವಾಗಿ ಯುವಕರನ್ನ ಟಾರ್ಗೆಟ್ ಮಾಡುವಂಥ ಕೆಲಸ ಈ ಒಂದು ಗ್ಯಾಂಗ್ ಮಾಡ್ತಾ ಇತ್ತು. ಮೆಡಿಕಲ್ ಶಾಪ್ನಲ್ಲಿ ವೈದ್ಯರ ಸಲಹೆ ಮೇರೆಗೆ ಈ ಒಂದು ಮಾತ್ರೆ ಸಿಗ್ತಾ ಇದೆ. ತೀರಾ ಕಳಪೆ, ಬಟ್ ರೇಟ್ ಮಾತ್ರ ಜಾಸ್ತಿ. ಅಂದರೆ ಬರೀ ಯುವಕರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾರಾಟ ಮಾಡ್ತಾ ಇರುವಂಥ ಜಾಲ ಇದು. ಚೀಪ್ ಆ್ಯಂಡ್ ಬೆಸ್ಟ್ ಡ್ರಗ್ ರೂಪದಲ್ಲಿ ಟೈಡಾಲ್ ಅನ್ನುವಂಥ ಮಾತ್ರೆಯನ್ನು ಮಾರಾಟ ಮಾಡಲಾಗ್ತಾ ಇದೆ. ಟೈಡಾಲ್ಗೆ ಯುವ ಜನತೆ ಸೋತು ಹೋಗ್ತಿದ್ರು. ಅಂದರೆ ಕಳಪೆ ಗುಣಮಟ್ಟ ಇತ್ತು ಅಂತ ಹೇಳಿದ್ರೆ ಆರಂಭದಲ್ಲಿ ಅದರ ಏನಂತೀವಿ ನಾವು, ಆರಂಭದಲ್ಲಿ ಅದನ್ನು ತೊಗೊಂಡ್ಬಿಟ್ರೆ ಅದರ ಬೇರೆ ಕಥೆನೇ ಇರುತ್ತೆ. ಬಟ್ ಅದು ಕಳಪೆ, ಬಟ್ ಮುಂದೆ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ಪೊಲೀಸ್ ದಾಳಿ ವೇಳೆ ಟೈಡಾಲ್ ಮಾರಾಟದ ಜಾಲ ಬೆಳಕಿಗೆ ಬಂದಿದೆ. 4 ದಸ್ತಗಿರಿ, ಅದರ ಜೊತೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಾತ್ರೆಯನ್ನು ಸೀಸ್ ಮಾಡಲಾಗಿದೆ. ಈ ಪೇನ್ ಕಿಲ್ಲರ್ ಮಾತ್ರೆಯನ್ನು ಡ್ರಗ್ಸ್ ಆಗಿ ಪರಿವರ್ತನೆ ಮಾಡಲಾಗ್ತಾ ಇದೆ. ನೋಡಿ, 40 ರೂಪಾಯಿ ಈ ಮಾತ್ರೆ ರೇಟ್ ಎಷ್ಟು? 40 ರೂಪಾಯಿ. ಆದರೆ ವ್ಯಸನಿಗಳಿಗೆ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇದೆ. ವ್ಯಸನಿಗಳಿಗೆ 300ರಿಂದ 400 ರೂಪಾಯಿಗೆ ಪೆಡ್ಲರ್ಗಳು ಮಾರಾಟವನ್ನು ಮಾಡ್ತಾ ಇದ್ರು. ದುನಿಯಾ ವಿಜಯ್ ಅವರ ಸಿನಿಮಾ ಇದೆಯಲ್ಲ ಭೀಮಾ, ಆ ಸಿನಿಮಾದ ರೀತಿಯಲ್ಲೇ ಇದು ಒಂದು ದಂಧೆ. ಸೇಮ್ ಮಾತ್ರೆಗಳು RR ನಗರದಂತೆ ಹೈಫೈ ಏರಿಯಾಗಳಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದ್ದು, ಆ ಒಂದು ಏರಿಯಾಗಳಲ್ಲಿ ಮಾರಾಟವನ್ನು ಮಾಡಲಾಗ್ತಾ ಇತ್ತು. ಟೈಡಾಲ್ ಮಾತ್ರೆಗಳನ್ನು ನೀರಿನಲ್ಲಿ ಕರಗಿಸಿ ದೇಹಕ್ಕೆ ಇಂಜೆಕ್ಷನ್ ಕೊಡ್ತಾರೆ. ಕೈಗೆ ಇಂಜೆಕ್ಷನ್ ಮಾಡಿಕೊಂಡು ಗಂಟೆಗಟ್ಟಲೆ ನಶೆಯಲ್ಲೇ ತೇಲಾಟ ಮಾಡುವಂಥ ಕೆಲಸವನ್ನು ಈ ಯುವಕರು ಮಾಡ್ತಾನೆ ಇದ್ದಾರೆ. ಸುಖ ಸುಮ್ಮನೆ ಯಾಕೆ ಈ ರೀತಿಯ ಕ್ರೈಮ್ಗಳ ಸಂಖ್ಯೆ ಆಗತ್ತೆ, ಯಾಕೆ ಯುವಕರು ಹಾಳಾಗ್ತಾರೆ ಅನ್ನೋದಕ್ಕೆ ಇದು ಒಂದು ಕೂಡ ಕಾರಣ. 40 ರೂಪಾಯಿ ಮಾತ್ರೆಯನ್ನು 300ರಿಂದ 400 ರೂಪಾಯಿಗೆ ನೀಡಲಾಗತ್ತೆ. ತೀರಾ ಕಳಪೆ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗತ್ತೆ ಅಂಥೇಳಿ ಈ ರೀತಿ ಯುವಕರು ಹಾಳಾಗ್ತಾ ಇರುವಂಥದ್ದು. ಅದರಲ್ಲಿ ಯಾರೆಲ್ಲ ಅಡಿಕ್ಟ್ ಆಗ್ತಾರಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಅವರಿಗೆ ರೇಟ್ ಜಾಸ್ತಿ ಕೊಡೋದು. 300ರಿಂದ 400 ರೂಪಾಯಿ ತನಕ ಟಾರ್ಗೆಟ್ ಇಡೋದು. ಬ್ಯಾಟರಾಯನಪುರ ACP ಭರತ್ ರೆಡ್ಡಿ ಗಮನಕ್ಕೆ ಮಾಹಿತಿ ಕೂಡ ಬಂದಿರುತ್ತೆ. RR ನಗರ PSI ನವೀನ್ ಮತ್ತು ASI ದೇವರಾಜ್ ನೇತೃತ್ವದ ತಂಡ ಚಾಮರಾಜಪೇಟೆ ಠಾಣಾ ವ್ಯಾಪ್ತಿಯಲ್ಲಿ ಟೈಡಾಲ್ ಮಾತ್ರೆಯ ಮಾರಾಟ ಮಾಡ್ತಾ ಇರುವಂತಹ ಮಾಹಿತಿ ಸಿಗುತ್ತೆ. ಜಾಲ ಪತ್ತೆ ಮಾಡಿ ಪೊಲೀಸರಿಂದ 4 ಆರೋಪಿಗಳ ದಸ್ತಗಿರಿಯಾಗಿದೆ. ಕಾಳಸಂತೆಯಲ್ಲಿ 4 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಈ ಟೈಡಾಲ್ ಮಾತ್ರೆಯನ್ನು ಜಪ್ತಿ ಮಾಡಲಾಗಿದೆ. ಸುಮಾರು 1,000 ಟೈಡಾಲ್ ಮಾತ್ರೆ, ಅದರ ಜೊತೆಗೆ 4 ಲಕ್ಷ ರೂಪಾಯಿ ನಗದು ಸೀಸ್ ಮಾಡಿರುವಂಥದ್ದು. ಮೇನ್ ದೊಡ್ಡ ಏರಿಯಾಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥ ಟೀಮ್ ಇದು. ಈಗ 4 ಸಿಕ್ಕಾಕಿಕೊಂಡಿದ್ದಾರೆ. ಪ್ರಮುಖವಾಗಿ ಕಾಲೇಜುಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ರಂತೆ. ಯಾರೆಲ್ಲ ಅಮಾಯಕರು ಸಿಗ್ತಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಅದರ ಮುಖಾಂತರ ಇಡೀ ಕಾಲೇಜಿನಿಗೆ, ಇಡೀ ಆ ಒಂದು ನಗರಕ್ಕೆ, ಏರಿಯಾಕ್ಕೆ ಸ್ಪ್ರೆಡ್ ಮಾಡುವಂಥ ಕೆಲಸವನ್ನು ಈ ಗ್ಯಾಂಗ್ ಮಾಡ್ತಾ ಇತ್ತು. ಅಬ್ಸರ್ವೇಷನ್ ಇತ್ತು. ಕೊನೆಗೂ ಕೂಡ ಈ ಗ್ಯಾಂಗ್ ಸಿಕ್ಕಾಕಿಕೊಂಡಿದೆ. ಸಿನಿಮಾದಲ್ಲಿ ಯಾವ ರೀತಿಯಾಗಿ ಆ ಭೀಮಾ ಸಿನಿಮಾ ಇದೆಯಲ್ಲ, ಭೀಮಾ ಸಿನಿಮಾ ನೋಡಿದವರಿಗೆ ಗೊತ್ತಿರುತ್ತೆ ಹೇಗೆಲ್ಲ ಡ್ರಗ್ಸ್ ಪೆಡ್ಲರ್ ರೀತಿಯಲ್ಲಿ ಅದನ್ನು ಜಾಲ ದೊಡ್ಡದಾಗತ್ತೆ. ಅದಾದ ನಂತರ ಹೇಗೆ ಯುವಕರು ಯಾವ ರೀತಿಯಾಗಿ ಅದರ ಬಲೆಗೆ ಬೀಳ್ತಾರೆ, ಮುಂದೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದು ಆ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಸೇಮ್ ಟು ಸೇಮ್, ಅಂದರೆ ಕೆಲವೊಬ್ಬರು ಸಿನಿಮಾವನ್ನೇ ಪ್ರೇರಿತವಾಗಿ ಅದನ್ನು ಈ ರೀತಿಯಾಗಿ ನೋಡ್ತಿದ್ದಾರಾ ಅಂತ ಪ್ರಶ್ನೆಗಳು, ಅನುಮಾನ ಕೂಡ ಹುಟ್ಕೊಳ್ಳುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ದೊಡ್ಡ ಜಾಲ ಇದು. ಬೆಂಗಳೂರಿನಲ್ಲಿ ಈ ರೀತಿಯಾಗಿ ರಾಜಾರೋಷವಾಗಿ ಕಾಲೇಜುಗಳನ್ನು ಟಾರ್ಗೆಟ್ ಮಾಡಿ, ದೊಡ್ಡ ಏರಿಯಾಗಳನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾರಾಟವನ್ನು ಮಾಡಲಾಗುತ್ತೆ ಅಂದರೆ ಯಾವ ಧೈರ್ಯದ ಮೇಲೆ ಇದೆಲ್ಲ ನಡೀತಾ ಇದೆ ಅಂತ? ಹೇಮಕುಮಾರ್, ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ CCB ಮಾದಕ ದ್ರವ್ಯ ನಿಗ್ರಹ ದಳ ಆಗಿರಬಹುದು ಮತ್ತು ಬೆಂಗಳೂರು ಪೊಲೀಸರಾಗಿರಬಹುದು,
ಯಾವಾಗ್ಲೂ ಕೂಡ ಆ ಬೆಂಗಳೂರನ್ನ ಡ್ರಗ್ ಮುಕ್ತ ಮಾಡ್ತೀವಿ ಮತ್ತು ಬೆಂಗಳೂರನ್ನ ನಶಾ ಮುಕ್ತ ಮಾಡ್ತೀವಿ. ಯಾವುದೇ ಪೆಡ್ಡರ್ಗಳಿದ್ರು ಕೂಡ ಅವರನ್ನ ತಕ್ಷಣಕ್ಕೆ ಬಂಧಿಸಿ ಅವರ ವಿರುದ್ಧವಾಗಿ ಕಾನೂನು ಕ್ರಮವನ್ನ ತೆಗೆದುಕೊಳ್ತೇವೆ ಅನ್ನೋ ಒಂದು ಆಂಗಲ್ ನಲ್ಲಿ ಅನೇಕ ಬಾರಿ ಕೆಲಸಗಳನ್ನು ಕೂಡ ಮಾಡಿರ್ತಾರೆ ಮತ್ತು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ ಗಳನ್ನು ಕೂಡ ಸೀಸ್ ಅನ್ನ ಮಾಡಿ ಅದನ್ನ ನಾಶಪಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬೇರೆ ಬೇರೆ ವಿಧಾನಗಳಲ್ಲಿ ಅಂದ್ರೆ ಬೇರೆ ರಾಜ್ಯದಿಂದಲೂ ಕೂಡ ಬೆಂಗಳೂರಿನ ಡ್ರಗ್ ಬಂದು ಸೇರ್ತಾ ಇರುವಂತದ್ದು, ಯುವ ಜನತೆ ಅದಕ್ಕೆ ಬಲಿ ಆಗ್ತಾ ಇರುವಂತದ್ದು. ಅದರ ಮುಂದುವರಿದ ಭಾಗವಾಗಿ ನಾವು ಕಳೆದ ವರ್ಷ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿರುತ್ತೆ. ದುನಿಯಾ ವಿಜಯ್ ಅವರ ಅಭಿನಯದ ಭೀಮಾ ಸಿನಿಮಾದ ಒಂದು ಕಥಾಹಂತರ ಏನಾಗಿತ್ತು, ಆ ಸಿನಿಮಾದಲ್ಲಿ ಡ್ರಗ್ ಅನ್ನ ಯಾವ ರೀತಿ ಬಳಸಲಾಗುತ್ತೆ ಅಂದ್ರೆ ಒಂದು ಮಾತ್ರೆಯನ್ನ ಯಾವ ರೀತಿ ಬಳಸಲಾಗುತ್ತೆ ಅಂದ್ರೆ ಅದು ಮೆಡಿಕಲ್ ಶಾಪ್ ಗಳಲ್ಲೂ ಕೂಡ ಇದು ಲಭ್ಯ ಆಗುತ್ತೆ. ಅಂದ್ರೆ ಇದು ಒಂದು ಪೇನ್ ಕಿಲ್ಲರ್ ಮಾತ್ರೆ. ಟೈಡಲ್ ಅನ್ನುವಂಥದ್ದು ಒಂದು ಪೇನ್ ಕಿಲ್ಲರ್ ಮಾತ್ರೆ. ಅದನ್ನ ನೋವಿಗೆ ಒಂದು ನೋವು ಕಡಿಮೆ ಆಗ್ಲಿ ಅನ್ನೋ ಒಂದು ಆಂಗಲ್ ನಲ್ಲಿ ಡಾಕ್ಟರ್ ಸಜೆಷನ್ ಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ಬಳಸಲಾಗುತ್ತೆ. ಆದ್ರೆ ಅದೇ ಪೇನ್ ಕಿಲ್ಲರ್ ಮಾತ್ರೆಯನ್ನ ಈಗ ಮಾದಕ ದ್ರವ್ಯವಾಗಿ ಸೇವಿಸುವಂತಹ ಪ್ರಕ್ರಿಯೆಯಲ್ಲಿ ಯುವಜನತೆ ತೊಡ್ಕೊಂಡಿರುವಂತದ್ದು. ಈ ಟೈಡಲ್ ಮಾತ್ರೆಯನ್ನ ಮೊದಲಿಗೆ ಕರಗಿಸಲಾಗತ್ತೆ. ಅದಾದ್ಮೇಲೆ ಆ ಒಂದು ಟೈಡಲ್ ಮಾತ್ರೆಯನ್ನೇ ಇಂಜೆಕ್ಷನ್ ಮುಖಾಂತರವಾಗಿ ಕೈಗೆ ಇಂಜೆಕ್ಟ್ ಮಾಡಿಕೊಡಲಾಗತ್ತೆ. 3 ರಿಂದ 4 ತಾಸು ಯಾವುದೇ ರೀತಿಯಲ್ಲೂ ಕೂಡ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಮತ್ತು ಯಾವ ರೀತಿಯಾಗಿ ಗಾಂಜಾ ಆಗಿರ್ಬೋದು ಬೇರೆ ಬೇರೆ ಡ್ರಗ್ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ವರ್ತನೆ ಮಾಡ್ತಾರಲ್ಲ ಅದೇ ರೀತಿ ವರ್ತಿಸುವಂತಹ ಪ್ರಕ್ರಿಯೆಯಲ್ಲಿ ಯುವಜನತೆ ತೊಡ್ಕೊಳ್ತಾರೆ. ಇದೊಂದು ಭಾಗ. ಮತ್ತು ಈ ಮಾತ್ರೆ ಮೆಡಿಕಲ್ ಅಲ್ಲಿ ಸಿಗುತ್ತೆ. ಇದೇ ಮಾತ್ರೆಯನ್ನ ಈ ಪೆಡ್ಲರ್ಗಳೇನಿದ್ದಾರೆ ಮೆಡಿಕಲ್ ಗಳಿಂದ ಪಡೆದುಕೊಂಡು ಅಂದ್ರೆ ಇದರ ಹಿಂದೆ ದೊಡ್ಡ ಜಾಲವಿದೆ ಅಂತ ಹೇಳಲಾಗುತ್ತೆ. ಯಾಕಂತಂದ್ರೆ ಬೇಕಾಬಿಟ್ಟಿಯಾಗಿ ಈ ಮಾತ್ರೆಯನ್ನ ಯಾರಿಗೂ ಕೂಡ ಮಾರಾಟ ಮಾಡೋ ಹಾಗಿಲ್ಲ. ಆದ್ರೆ ಎಲ್ಲಿಂದ ಇವರು ತರಿಸ್ಕೊಳ್ತಾ ಇದ್ರು? ಯಾಕಂತಂದ್ರೆ 4 ಲಕ್ಷ ಮೌಲ್ಯದ ಮಾತ್ರೆಯನ್ನ ಈಗ ಸೀಸ್ ಮಾಡಲಾಗಿರುವಂತದ್ದು RR ನಗರ ಸಬ್ ಇನ್ಸ್ಪೆಕ್ಟರ್ ಆ ನೇತೃತ್ವದಲ್ಲಿ. ಮತ್ತು ಈ ಒಂದು ಕಾರ್ಯಾಚರಣೆ ಏನ್ ನಡೆದುತ್ತಲ್ಲ RR ನಗರದಿಂದ ಇದು ಚಾಮರಾಜಪೇಟೆವರೆಗೂ ಹೋಗುತ್ತೆ. ಆ ಒಂದು ಏರಿಯಾ ವ್ಯಾಪ್ತಿಯಲ್ಲಿ ಒಂದು ಡ್ರಗ್ ಪೆಡ್ಲಿಂಗ್ ಕೂಡ ಮಾಡ್ಲಾಗತ್ತೆ. ಅಲ್ಲೇ ಈ ಒಂದು ಮಾತ್ರೆಗಳನ್ನು ಕೂಡ ಸೀಸ್ ಮಾಡಲಾಗಿರುವಂತದ್ದು. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಇವರಿಗೆ ಇಷ್ಟೊಂದು ಮಾತ್ರೆಗಳು ಎಲ್ಲಿಂದ ಸಿಕ್ಕು ಮತ್ತು ಇವರು ಕಾಲೇಜು ವಿದ್ಯಾರ್ಥಿಗಳನ್ನ ಮತ್ತು ಸ್ಥಳೀಯ ಯುವಕರನ್ನ ಟಾರ್ಗೆಟ್ ಮಾಡ್ಕೊಂಡೇ ಇವರು ಈ ರೀತಿಯಾದಂತಹ ಕೃತ್ಯವನ್ನ ಮಾಡ್ತಾ ಇದ್ರು. ಸದ್ಯಕ್ಕೆ 4 ಆರೋಪಿಗಳನ್ನ ಬಂಧ ಮಾಡಲಾಗಿದೆ. ವಿಜುವಲ್ಸ್ ಗಳಲ್ಲಿ ನೀವು ಕೂಡ ಗಮನಿಸಬಹುದು ಎಷ್ಟರ ಮಟ್ಟಿಗೆ ಅವರು ಇಂಜೆಕ್ಟ್ ಮಾಡ್ಕೊಳ್ತಾರೆ, ಅದೇ ರೀತಿಯಾಗಿ ಅವರ ವರ್ತನೆ ಹೇಗಿರುತ್ತೆ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಸದ್ಯಕ್ಕೆ ಇದನ್ನ ನೋಡ್ತಾ ಇದ್ರೆ ನಾವು ಎಲ್ಲಿಗೆ ಹೋಗಿ ತಲುಪ್ತಾ ಇದ್ದೀವಿ? ಡ್ರಗ್ ಮುಕ್ತ ಮಾಡ್ತೀವಿ, ನಶಾ ಮುಕ್ತ ಮಾಡ್ತೀವಿ ಅಂತ ಪೊಲೀಸರೇನೋ ಹೇಳ್ತಾ ಇದ್ದಾರೆ. ಆದ್ರೆ ಬೇರೆ ಬೇರೆ ಆಂಗಲ್ ನಲ್ಲಿ ಅದಕ್ಕೆ ಸಮಾಜವೂ ಕೂಡ ಕೈ ಜೋಡಿಸ್ಬೇಕಾಗತ್ತೆ. ಆದ್ರೆ ಇಲ್ಲಿ ಕೆಲವೊಬ್ರು ತಮ್ಮ ಬಂಡವಾಳ ತಾವು ಹಣ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ರೀತಿಯಾದಂತಹ ಕಾನೂನು ಬಾಹಿರ ಮತ್ತು ಸಮಾಜಕ್ಕೆ ಒಂದು ಮುಂದಿನ ದಿನಮಾನಗಳಲ್ಲಿ ಒಂದು ದೊಡ್ಡ ಪೆಟ್ಟನ್ನ ಕೊಡೋದಕ್ಕೂ ಕೂಡ ಹೋಗ್ತಾ ಇರುವಂತದ್ದು. ಯಾಕಂತಂದ್ರೆ ಡ್ರಗ್ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಯುವಕರ ಆರೋಗ್ಯದ ಮೇಲೂ ಕೂಡ ಗಂಭೀರವಾದಂತಹ ಪರಿಣಾಮ ಬೀರುತ್ತೆ. ಹೀಗಾಗಿ ಪೊಲೀಸರು ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇಂಥವರ ವಿರುದ್ಧವಾಗಿ ಮತ್ತಷ್ಟು ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲದಿದ್ರೆ ಈ ಟೈಡಲ್ ಮಾತ್ರ ಆಯ್ತು. ಯಾಕಂತಂದ್ರೆ ಮೆಡಿಸಿನ್ ಗಳಲ್ಲಿ ಇಂತಿಷ್ಟು ಪ್ರಮಾಣದ ಡ್ರಗ್ ಅನ್ನ ಬಳಸಲಾಗೇ ಆಗತ್ತೆ. ಯಾಕಂತಂದ್ರೆ ಡ್ರಗ್ ಇಲ್ದೇನೆ ಆ ಮೆಡಿಸಿನ್ ಅನ್ನ ಯಾವುದೇ ರೀತಿಯಲ್ಲೂ ಕೂಡ ತಯಾರು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಇಂತಹ ಪೇನ್ ಕಿಲ್ಲರ್ ಗಳಲ್ಲಿ ಕೆಲವೊಂದು ಅಂಶಗಳು ಜಾಸ್ತಿ ಇರುತ್ತೆ. ಅದನ್ನೇ ಇವರು ಸರಿಯಾಗಿ ಅಂತಂದ್ರೆ ದುರುಪಯೋಗ ಪಡಿಸಿಕೊಳ್ಳುವ ಮುಖಾಂತರವಾಗಿ ಈ ರೀತಿ ಕೃತ್ಯವನ್ನು ಮಾಡ್ತಾ ಇರುವಂತದ್ದು. ಹೀಗಾಗಿ ನಗರ ಪೊಲೀಸ್ ಆಯುಕ್ತರು ಕೂಡ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ, ಇಂಥವರ ವಿರುದ್ಧ ಕ್ರಮ ಆಗ್ಬೇಕು ಅಂತ. ಆದ್ರೆ ಇವರಿಗೆ ಮಾತ್ರೆಯನ್ನ ಬೇಕಾಬಿಟ್ಟಿಯಾಗಿ ಕೊಡುವಂತದ್ದು ಯಾರು? ಮತ್ತು 300-400 ರೂಪಾಯಿ ಒಂದು ಮಾತ್ರೆ 40 ರೂಪಾಯಿ ಸಿಗುವಂತದನ್ನ ಇವರು 300 ರಿಂದ 400 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಅದು ಎಷ್ಟು ದುಡ್ಡು ಆಯ್ತು ಅಂತ ನೀವೇ ಲೆಕ್ಕಾಚಾರ ಮಾಡಿ. ಸದ್ಯಕ್ಕಂತ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ ಪೊಲೀಸರು. ಇವರಿಗೆ ಮಾರಾಟ ಮಾಡೋರು ಯಾರು ಮತ್ತು ಇವರ ಹಿಂದೆ ಯಾವ ಜಾಲ ಇದೆ ಅದೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತಹ ಕೆಲಸವನ್ನ, ತನಿಖೆ ನಡೆಸುವಂತಹ ಕೆಲಸವನ್ನ ಪೊಲೀಸರು ಮುಂದುವರಿಸಿರುವಂತದ್ದು. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಈ ರೀತಿಯ ಒಂದು ಯುವಕರನ್ನ ಟಾರ್ಗೆಟ್ ಮಾಡಿ ಯುವಕರು ಈ ಒಂದು ಡ್ರಗ್ಸ್ ಪೆಡ್ಲರ್ಗೆ ಅಥವಾ ಈ ಒಂದು ಡ್ರಗ್ಸ್ಗಳಿಂದಾಗಿ ಬಲಿಯಾಗುವಂಥ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ಕ್ರೈಮ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಯುವಜನತೆ, ಪ್ರಮುಖವಾಗಿ ಯುವಜನತೆ ಹಾಳಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕೆ ಬೆಂಗಳೂರೇ ಈ ರೀತಿಯ ಈ ಒಂದು ಡ್ರಗ್ಸ್ ಪೆಡ್ಲರ್ಗಳಿಗೆ ಟಾರ್ಗೆಟ್ ಆಗುತ್ತೆ ಅಂತ ಹೇಳಿದ್ರೆ ಅದು ಕೂಡ ಯಕ್ಷ ಪ್ರಶ್ನೆನೇ ಇದೆ. ಪದೇ ಪದೇ ಈ ರೀತಿಯ ಪ್ರಕರಣಗಳು ಬೆಂಗಳೂರಿನಲ್ಲಿ ಬರ್ತಾನೇ ಇರುತ್ತೆ. ಡ್ರಗ್ಸ್ ಮುಕ್ತ ಮಾಡ್ತೀವಿ ಅಂಥೇಳಿ ಅಲ್ಲೆಲ್ಲೂ ಭಾಷಣ ಬೀಗ್ತಾರೆ ಕೆಲವೊಬ್ಬರು, ಬಟ್ ಅದು ಆಗ್ತಾ ಇಲ್ಲ. ಯುವಜನತೆ ಹಾಳಾಗ್ತಾ ಇರೋದ್ರಿಂದಾಗಿ ಎಲ್ಲ ಕಡೆಯಿಂದಲೂ ಕೂಡ ಆರ್ಥಿಕವಾಗಿ ಎಫೆಕ್ಟ್ ಬೀಳುತ್ತೆ. ಬಟ್ ಅದರ ಕಡೆ ಸರ್ಕಾರ, ಪೊಲೀಸ್ ಇಲಾಖೆ ಕೂಡ
ಗಮನ ನೀಡಬೇಕಾಗತ್ತೆ. ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಈ ರೀತಿಯಾಗಿ ಇಂಥ ಕೆಲಸಕ್ಕೆ ತೊಡಗಿದರೆ ಸಹಜವಾಗಿ ಅವರ ಆರೋಗ್ಯದ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರುತ್ತೆ.